Hey guys, welcome back to my YouTube channel Sinchana Mohan Vlog. So ಇವತ್ತು ಮಂಡೇ ರಿಪಬ್ಲಿಕ್ ಡೇ, ಎಲ್ರಿಗೂ ರಜಾ ಅಂದರೆ ಸವತ್ತಿಗೆ ರಜಾ, ನನಗೆ ಕಾಲೇಜ್ ಇಲ್ಲ, ನನಗೂ ರಜಾ. ಸೊ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವಾಗ ಎದ್ದಿದ್ದೀನಿ, ಕಾರ್ ವಾಶ್ ಎಲ್ಲ ಮಾಡ್ತಿದ್ದಾರೆ, ಅಮ್ಮ ಸುಮ್ಮನೆ ಕೂತಿದ್ದಾರೆ, ಕಾಫಿ ಕುಡಿಬೇಕು. ಅದಾದಮೇಲೆ ಬ್ರೇಕ್ಫಾಸ್ಟ್ ಇವತ್ತು ಮಸಾಲೆ ದೋಸೆ. ಆ್ಯಂಡ್ ಇವತ್ತು ನಮ್ಮ ಫ್ಯಾಮಿಲಿದೊಂದು ಗೆಟ್ ಟುಗೆದರ್ ಇದೆ. ಸೊ ತುಂಬ ದಿನ ಆದಮೇಲೆ ನಾವೆಲ್ಲ ಸೇರ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ಬ್ಲಾಗ್ ಮಾಡೋಣ ಅಂದ್ಕೊಂಡು ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಅಟ್ಲೀಸ್ಟ್ ಈ ವಿಡಿಯೋನಾದರೂ ನಾನು ಒಂದು 5K ರೀಚ್ ಮಾಡ್ತೀನಿ. ಸೊ ಇವತ್ತು ಒಂದು ಏನು ಕೆಂಪು ಕಮ್ಮಿ ಆಗಿಲ್ಲ, ಸೊ ಕುಡಿತಾ ಇದ್ದೀನಿ. ತುಂಬ ಪೌಡ್ರ್ ಹಾಕ್ಬಿಡ್ತೀಯಾ, ತೊಳೆಯಬೇಕು. ಅಲ್ಲೇ ಕಾಫಿ ಇರೋದು ಇದು ಅಪ್ಪಂದು. ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿ ದೋಸೆ ಅಂದರೆ ಮಸಾಲೆ ದೋಸೆ, ಚಟ್ನಿ ಎಲ್ಲ ಮಾಡಿದ್ದಾರೆ. ಸೊ ತಿನ್ಕೊಂಡು ರೆಡಿ ಆಗೋದು. ಇಸ್ಕೊಬೇಕಾದ್ರೆ ಫೋನ್ ಇಟ್ಕೊಂಬ ಅಂದರು ಅಮ್ಮ. ಇನ್ನು ಲೈಫಲ್ಲೂ ಗರಿ ದೋಸೆಗೆ ಹೇಳ್ಬಾರ್ದು ಅಂತನಾ? ಬೇಡಪ್ಪ, ಹೊಡೆದಾಕ್ಬಿಡ್ತೀನಿ ಅಮ್ಮ. ಸುಮ್ಮನೆ ಹಾಕು, ಚೆನ್ನಾಗಿರೋದು. ಇದು ಬೇಡಪ್ಪ, ಚೆನ್ನಾಗಿಲ್ಲ. ಅನ್ಎಕ್ಸ್ಪೆಕ್ಟೆಡ್ಲಿ ನಾವಿವತ್ತು 3 ಜನ ಪಿಂಕ್ ಹಾಕೊಂಡಿದ್ದೀವಿ. ಅಲ್ಲಿಡು ಸನತ್. ಬಟ್ ನಮ್ಮ ಪ್ರಿನ್ಸಸ್ ಒಬ್ಬ ವೈಟ್ ಹಾಕೊಂಡಿದ್ದಾನೆ, ಆಡ್ ಒನ್ ಔಟ್. ಅವ್ನ ಸ್ಟೈಲೇ ಫಾಲೋ ಮಾಡ್ತಾನೆ. ಆ್ಯಂಡ್ ಅವನು ಜುಬ್ಬ ಹಾಕೊಳ್ಳೋ ಅಂದ್ವಿ, ಹಾಕೊಳ್ಳಲ್ಲ ಅಂದ. ಸೊ ನಾವು 3 ಜನ ಪಿಂಕ್ ಹಾಕೊಂಡಿದ್ದೀವಿ. ಪಿಂಕ್ ಆ್ಯಂಡ್ ನಮ್ಮ ಅಪ್ಪನೂ ಪಿಂಕ್ ಹಾಕೊಂಡಿದ್ದಾರೆ, ನಾನು ಒಬ್ಬನೇ ವೈಟ್ ಹಾಕೊಂಡಿದ್ದಾನೆ. ಸೊ ವಿ ಆರ್ ಲೀವಿಂಗ್ ನಾವು. ಎಷ್ಟೋ ದಿನ ಆದಮೇಲೆ ಈ ಡ್ರೆಸ್ ಹಾಕಿದ್ದು. ಏನು ಸ್ಪೆಷಲ್ ಇವತ್ತು? ಫಾರ್ಮ್ ಹೌಸ್ ಕಟ್ಸಿದ್ದಾರೆ. ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ನಮ್ಮ ಅಪ್ಪನೂ ಇದ್ದಾರೆ ನಮ್ಮ ಜೊತೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇವತ್ತು ಫ್ಯಾಮಿಲಿ ಫೋಟೋ ಹಾಕಬೇಕು ಅಂತಿದ್ದೀವಿ. ಬಿಕಾಸ್ ನಾವು ಫ್ಯಾಮಿಲಿ 3 ಜನನೂ ಪಿಂಕ್ ಕಲರ್ ಹಾಕ್ಕೊಂಡಿದ್ದೀವಿ. ಸೊ ಅದಕ್ಕೆ. ಆ್ಯಂಡ್ ನಮ್ಮ ಪ್ರಿನ್ಸಸ್ನ ಹೊರಗಿಡ್ತೀವಿ ಇವತ್ತು, ಒಂದು ಪಿಂಕ್ ಹಾಕ್ಕೊಂಡಿಲ್ಲ ಅದಕ್ಕೆ. ಅಪ್ಪ ಇದರ ಅಭಿಪ್ರಾಯ ಏನಪ್ಪ ನಿಂಗೆ? ಹಾಂ ಅಪ್ಪ, ಇದ್ರ ಅಭಿಪ್ರಾಯ ಏನು? ಅವ್ನು ಪಿಂಕ್ ಹಾಕೊಂಡಿಲ್ಲ, ಸೊ ಅವನ ಫ್ಯಾಮಿಲಿ ಫೋಟೋಯಿಂದ ಆಚೆ ಇಡೋಣ. ಅವನಿಗೆ ಅವರಪ್ಪ ಕೊಡ್ಸಿರ್ಲಿಲ್ಲ, ಅದಕ್ಕೆ ಅವನು ಹಾಕೊಂಡಿಲ್ಲ. ಓಕೆ, ಅವನು ಒಂಥರ ಸ್ವಾಭಿಮಾನಿ. ಆಮೇಲೆ ಅವ್ನು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ನಾ ಅಪ್ಪ ಕೊಡ್ಸಿಲ್ಲ ಅಂತ ಪರವಾಗಿಲ್ಲ, ಮುಂದೆ ದುಡ್ದ್ಬಿಟ್ಟು ನಾನೇ ತಗೋತೀನಿ. ಸಾಕು ಇಷ್ಟು ಸಾಕು. ಇಷ್ಟು ಇದೆಲ್ಲ ಮಗದ ಮೇಲೆ ಒಂದು ಭಯ ಅನ್ನೋದಿರುತ್ತಲ್ಲ, ಅದನ್ನ ಹಿಡ್ಕೊಂಡು ಈ ಮನುಷ್ಯ ಇಷ್ಟೊಂದು ಮಾತಾಡ್ತಾ ಇರೋದು. ಅದ್ಬಿಟ್ರೆ ನನ್ನ ಮೇಲೆ ಮನೇಲಿ ಪ್ರೀತಿ ಅಂದ್ರೆ ಜಾಸ್ತಿ ಎಲ್ರಿಗೂ. ಅವ್ನು ಕಂಡ್ರೆ ಸ್ವಲ್ಪ ಅಷ್ಟಕ್ಕಷ್ಟೇ, ಬಟ್ ಅಂದ್ರೆ ಅವ್ನ ಭಯ ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ ಚಿಕ್ಕವನು ಅಂತ ಇಷ್ಟೊಂದು ಹೇಳ್ತಾರೆ. ಪ್ಲಾಂಟ್ ತಗೊಂತಿದ್ದಾರೆ, ಗಿಡ. ನಾ ಒಳಗೆ ಹೋಗಿಲ್ಲ ಬಿಕಾಸ್ ಹೀಲ್ಸ್ ಹಾಕೊಂಡಿದ್ದೀನಿ. ಇವಾಗ ತಾನು ವಾಶ್ ಮಾಡಿದ್ದೀನಿ, ಇಲ್ಲಿ ಹೋದರೆ ಎಲ್ಲ ಹೊಟ್ಟೋಗುತ್ತೆ. ಆ್ಯಂಡ್ ಇಲ್ಲಿ ನಮ್ಮ ಅಜ್ಜಿ ಮತ್ತು ಅಮ್ಮ ಮಾತಾಡ್ತಾ ಇದ್ದಾರೆ, ನಾನು ಸುಮ್ಮನೆ ಹಾಗೆ ವಾಕ್ ಮಾಡ್ತಾ ಇದ್ದೀನಿ. I welcome all my friends and family members. ನೀವು ಇವತ್ತು ನನ್ನ ಮಗಳ ಬರ್ತಡೇಗೆ ಬಂದು ಈ ಒಂದು ಗೆಟ್ ಟುಗೆದರ್ಗೆ ಬಂದಿರೋದಕ್ಕೆ ನನಗೆ ತುಂಬ ಖುಷಿ ಆಗಿದೆ. ಈಗ ಒಂದು ಸ್ಮಾಲ್ ಕೇಕ್ ಕಟ್ಟಿಂಗ್ ಒಂದು ಪ್ರೊಸೀಜರ್ ಇದೆ. ತಾತ ಹಾಯ್. ವಾ ಚಿಕ್ಕಪ್ಪ ಹಾಯ್ ಅಂದೆ. ಇಲ್ಲೊಂದು ತಾತ ಹಾಯ್. ಹೇಮಲತಾ ಹಾಯ್. ಅಜ್ಜಿ ಅಷ್ಟೇ, ಅಲ್ಲಿ ನಮ್ಮ ಅಪ್ಪ ಇದ್ದಾರೆ. ಅದೇ ಅಲ್ಲಿದ್ದಾರೆ ಹೇಳ್ದೆ. ಸೊ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಊಟ ಮಾಡಿದ್ರ? ಲೇಟ್ ವಿಡಿಯೋ ಹಾಕ್ಬೋದು. ಸೊ ಗೈಸ್ ಕಮೆಂಟ್ ಮಾಡಿ, ನಾನು ಒಂದು ಲಾಗ್ ಓಪನ್ ಮಾಡಲ್ಲ ಅಂತ. ಕ್ಯಾಮ್ರಾ ವುಮೆನ್ ನೋಡಿ ಗೈಸ್. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನು ಯಾವ ಥರ ವ್ಲಾಗ್ ಬೇಕೋ ಅದೆಲ್ಲ ಮಾಡ್ತೀವಿ ವ್ಲಾಗ್ಸ್ನ. ವಿಡಿಯೋ ಒಂದು ಫಸ್ಟ್ ಮಾಡ್ಬಿಡು ಆಮೇಲೆ. ಬಾರ. ಫೋಟೋಶೂಟ್ ಅಂತೂ ಮುಗಿತಾನೆ ಇಲ್ಲ ಗೈಸ್.
ಗೈಸ್ ನನ್ನ ವಾಚ್ ಹೆಂಗಿದೆ ನೋಡಿ, ಕಮೆಂಟ್ ಮಾಡಿ ನೈಸ್ ಅಂತ. ಸೊ ನಾವೀಗ ಅಮ್ಮ ಇಲ್ಲ, ಅದಕ್ಕೆ ತುಂಬ ಹೊಟ್ಟೆ ಹಸಿತಿತ್ತು. ಆ್ಯಂಡ್ ಆಲ್ಸೋ ಬಿಸಿಬೇಳೆಭಾತ್ ಮಧ್ಯಾಹ್ನ ಸ್ವಲ್ಪ ತಿಂದಿದ್ದಕ್ಕೆ ನಾನು ಅಷ್ಟೊಂದು ತಿನ್ನಲ್ಲ, ಅದಕ್ಕೆ ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಿ. ಪಿಜ್ಜಾ ಬರ್ತಾಯಿದೆ, ಅದನ್ನ ಇಸ್ಕೊಳ್ಳೋಕ್ಕೆ ರೋಡಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ ನಾನು ಮತ್ತು ನಮ್ಮ ಪ್ರಿನ್ಸಸ್ಸು. ಇನ್ನೇನು ಬರ್ತಾರೆ, ಅದೇನಾಗುತ್ತೆ ಅಂದರೆ ಅಡ್ರೆಸ್ ಕರೆಕ್ಟಾಗಿ ಹಾಕಲ್ಲ ನಾನು, ಯಾವಾಗಲೂ ಹಂಗೆ ಲೊಕೇಶನಿಂದ ತೊಗೊಳ್ತಾರಲ್ವ ಅವಾಗ ಅದು ಮಿಸ್ ಆಗಿಬಿಡುತ್ತೆ ಅಕ್ಕಪಕ್ಕದ ಬೀದಿ. ಪಾಪ ಅವ್ರು ಇವಾಗ ಫುಲ್ ಮುಂದೆ ಹೋಗ್ಬಿಟ್ಟಿದ್ದಾರೆ, 4 ಕ್ರಾಸ್ ಮುಂದೆ ಹೋಗ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ, ಅವ್ರು ಬಂದಮೇಲೆ ತಿನ್ನೋದು, ಅಂದರೆ ಅವ್ರಿಗೆ ಬಂದು ಇಸ್ಕೊಂಡ್ಮೇಲೆ ನೋಡೋಣ ಎಷ್ಟು ಬಂದರು. ಆಫರ್ ಇತ್ತು ಅಂದರೆ ನಮಗೆ ತುಂಬ ಕೂಪನ್ಸ್ ಇತ್ತು, ಅವತ್ತಿಂದ ಯೂಸ್ ಮಾಡಿರಲಿಲ್ಲ. ಸೊ ಅದಕ್ಕೆ 3 ಪಿಜ್ಜಾ ತರಿಸಿದ್ದೀವಿ. ಸೊ ಇವಾಗ ತಿನ್ಬಿಡೋದು ಚೆನ್ನಾಗಿ. ಇಬ್ಬರು ಮೂವಿ ಟೈಮ್ ಅಂತ ಮಾರ್ಕ್ ಮೂವಿ ಬಂದಿದೆಯಲ್ಲ ಜಿಯೋ ಹಾಟ್ಸ್ಟಾರಲ್ಲಿ, ಸೊ ಹಾಕ್ಕೊಂಡು ನೋಡ್ತಾ ಇದ್ದೀವಿ. ಆ್ಯಂಡ್ ನಾರ್ಮಲ್ ಡೇ ನಾಳೆಯಿಂದ ನಾನು ಮಾರ್ನಿಂಗಿಂದ ಈವ್ನಿಂಗ್ ತನಕ ರೊಟೀನ್ ಕಂಪ್ಲೀಟ್ ತೋರಿಸ್ತೀನಿ, ಬಿಕಾಸ್ ಮನೇಲೇ ಇರ್ತೀನಿ, ಕಾಲೇಜ್ಗೆ ಕರೆದಾಗ ಹೋಗ್ಬೇಕಷ್ಟೇ. ಸೊ ಇವಾಗ ಮೂವಿ ನೋಡ್ತಾ ಇದ್ದೀವಿ, ನಾನು ಮತ್ತು ಪ್ರಿನ್ಸಸ್ ಇಬ್ಬರು. ಅವನು ಆ ಕಡೆ ಇದ್ದಾನೆ, ನಾನು ಇಲ್ಲಿದ್ದೀನಿ. ಕಾಫಿ ಮಾಡ್ಕೊಂಡು ಕುಡಿದ್ವಿ, ಪಿಜ್ಜಾ ತಿಂದಾಯಿತು. ಇವಾಗ ನೈಟು ಅಷ್ಟೇ ಚೀಸಿ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಇವಾಗ ಫಸ್ಟು ಮೂವಿ ನೋಡ್ಕೊತಾ ಇದ್ದೀವಿ. ಐ ಹೋಪ್ ನೀವು ಮೂವಿ ನೋಡಿದ್ದೀರಾ ಅಂದ್ಕೊತೀನಿ. ಸಾಂಗ್ ನಾನು ಎಸ್ ನಾನಿಂದ ಹೇಳಬೇಕಿತ್ತು, ನಾನು ಮಸ್ತ್ ಮಲೈಕಾ ಡಾನ್ಸ್ ಮಾಡಿದ್ನಲ್ಲ, ಅದನ್ನು ಸಾನ್ವಿ ಸುದೀಪ್, ನಿಶ್ವಿಕಾ ಮತ್ತು ಆ ಪ್ರೊಡಕ್ಷನ್ ಹೌಸ್ ಅವರು ನಾನು ಒಂದು ಕ್ಲಿಪ್ನ ಹಾಕ್ಕೊಂಡಿದ್ದಾರೆ. ಒಂದು ಕ್ಲಿಪ್ಪೇ ಇರ್ಬೋದು, ಬಟ್ ಅವ್ರು ಹಾಕ್ಕೊಂಡಿರೋದೇ ಇರ್ಬೋದು. ನನ್ನ ವಿಡಿಯೋ ಅವ್ರ ತನಕ ರೀಚ್ ಆಗಿದೆಯಲ್ಲ, ಅದು ವೆರಿ ಇಲ್ಲ. ನಂಗೆ ತುಂಬ ಖುಷಿ ಆಯಿತು. ನಾನು ನೋಡಿರಲಿಲ್ಲ, ನನ್ನ ಡ್ಯಾನ್ಸ್ ಕ್ಲಾಸ್ ಫ್ರೆಂಡ್ ಒಬ್ಬರು ಕಳಿಸಿದಾಗ ನಾನು ನೋಡಿದೆ, ನಂಗೆ ಫುಲ್ ಖುಷಿ ಆಯಿತು. ಸೊ ನೀವು ಯಾರು ಇನ್ನೂ ಮೂವಿ ನೋಡಿಲ್ಲ, ಮಿಸ್ ಮಾಡಿ ಹೋಗ್ಬಿಟ್ಟು ನೋಡಿ, ಚೆನ್ನಾಗಿದೆ. ನಾನು ನೋಡಿಲ್ಲ, ಬಟ್ ಸಾಂಗ್ ಎಲ್ಲ ಚೆನ್ನಾಗಿದೆ. ಅಡ್ವರ್ಟೈಸ್ಮೆಂಟು ಮತ್ತೆ ಸಿಗ್ತೀನಿ ಗಾಯ್ಸ್. ನಿಮ್ಗೆ ಈ ಬ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ಈ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.